ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಮೊದಲ ಬಾರಿಗೆ ಹೆಂಡತಿಯನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿರುವ ಖುಷಿಯಲ್ಲಿ ಶಿಳ್ಳೆ ಹೊಡೆಯುತ್ತಾ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತವನು ಕಾರಿನ ಒಳಗಿರುವ ಕನ್ನಡಿಯಲ್ಲಿ ಮುಖ ನೋಡಿಕೊಂಡನು. ಎರಡು ಕೈಯಲ್ಲಿ ತನ್ನ ಕೂದಲನ್ನು ಸರಿ ಮಾಡಿಕೊಂಡು ಕಾರನ್ನು ಚಾಲು ಮಾಡಿದನು. ಸುರಸುಂದರಾಂಗ ಹೆಣ್ಣಾಗಿ ನಾನೇ ಇವನಷ್ಟು ಕನ್ನಡಿ ನೋಡುವುದಿಲ್ಲ. ರೂಮಿಗೆ ಬಂದ್ರೆ ಕನ್ನಡಿ ಮುಂದೆ ನಿಲ್ತಾನೆ, ರೂಮಿನಿಂದ ಹೊರಗೆ ಬರುವಾಗ ಕನ್ನಡಿಯನ್ನು ನೋಡಿಕೊಂಡು ಬರ್ತಾನೆ. ಈಗ ಕಾರು ಓಡಿಸಬೇಕಾದ್ರೂನು ಕನ್ನಡಿ ನೋಡ್ಬೇಕಾ ಇವನು? ಸ್ಕೋಪ್ ರಾಜ ಎಂದು ಗೊಣಗಿಕೊಂಡಳು. ಜಾನಕಿ ನಿಧಾನವಾಗಿ ಮಾತನಾಡಿಕೊಂಡರೂ ಸಹ ಅದು ರೆಹಮಾನನ ಕಿವಿಗೆ ಬಿದ್ದಿತು. ಏನು ಗೊಣಗುತ್ತಿದ್ದೀಯಾ? ಜೋರಾಗಿಯೇ ಹೇಳು ಎಂದನು. ನಾನು ಏನೋ ಗೊಣಗಿಕೊಂಡೆ, ಅದು ನಿನಗೆ ಬೇಡದಿರುವ ವಿಷಯ, ಮುಂದೆ ನೋಡಿಕೊಂಡು ಗಾಡಿ ಓಡಿಸು ಎಂದು ಸಿಡುಕಿದಳು. ಅಲ್ಲ, ಗೊಣಗಿದವಳು ನೀನೇನೆ. ಅದು ಏನು ಹೇಳು ಎಂದು ಕೇಳಿದರೆ ಈಗ ಸಿಡುಕುತ್ತಿರುವವಳು ನೀನೆ. ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದೇ ತುಂಬಾ ಕಷ್ಟ ಎಂದನು. ಕಷ್ಟದಲ್ಲಿ ನನ್ನನ್ನು ಅರ್ಥ ಮಾಡ್ಕೋ ಎಂದು ಯಾರು ಹೇಳಲಿಲ್ಲವಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಬೇರೆಯಾಗುವವರು ನಾವು, ಅಂಥದ್ರಲ್ಲಿ ನೀನ್ ಯಾಕೆ ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದಳು. ಜಾನಕಿಯ ಈ ಮಾತು ರೆಹಮಾನನಿಗೇಕೋ ಸಹಿಸಲು ಸಾಧ್ಯವಾಗಲಿಲ್ಲ. ಹೌದು, ನಮ್ಮಿಬ್ಬರಿಗೆ ಡೈವರ್ಸ್ ಆದ ತಕ್ಷಣ ಇವಳು ನನ್ನ ಮನೆಯಿಂದ ಹೊರಟು ಹೋಗುತ್ತಾಳೆ ಎಂದುಕೊಂಡವನಿಗೆ ಬೇರೆಯಾಗುತ್ತೇವೆ ಎನ್ನುವ ಅವಳ ಮಾತು ಸಹಿಸಲು ಸಾಧ್ಯವಾಗಲಿಲ್ಲ ಅವನಿಗೆ. ಮೌನವಾಗಿಯೇ ಕಾರು ಚಾಲು ಮಾಡಿದನು. ಸ್ವಲ್ಪ ದೂರ ಕಾರು ಕ್ರಮಿಸುತ್ತಿದ್ದ ಹಾಗೆ ರಸ್ತೆಯಲ್ಲಿ ನಡೆದು ಹೋಗುತ್ತಿರುವವರನ್ನು ನೋಡಿದವನು ಒಡನೆಯೇ ಕಾರು ನಿಲ್ಲಿಸಿದನು. ಇಲ್ಲಿ ಯಾಕೆ ಕಾರು ನಿಲ್ಲಿಸಿದೆ ಎಂದಳು. ನಿನಗೆ ಇಲ್ಲಿ ವಿಐಪಿಗಳನ್ನು ಪರಿಚಯ ಮಾಡಿಸುತ್ತೇನೆ ಎಂದು ನಗುತ್ತಲೇ ಕಾರಿನಿಂದ ಇಳಿದನು. ಈ ರಸ್ತೆಯಲ್ಲಿ ಅದೆಂತಹ ವಿಐಪಿ ಪರಿಚಯ ಮಾಡಿಸುತ್ತಾನೆ ಇವನು ಎಂದು ಹೇಳುತ್ತಲೇ ಕಾರಿನಿಂದ ಜಾನಕಿ ಕೂಡ ಇಳಿದಿದ್ದಳು. ಹಾಯ್ ಸ್ವೀಟ್ ಸಿಸ್ಟರ್ಸ್ ಎಂದು ನಡೆದು ಹೋಗುವವರ ಬಳಿ ಹೇಳಿದನು. ತುಂಬಾ ದಿನಗಳ ನಂತರ ರೆಹಮಾನನ ಧ್ವನಿ ಕೇಳಿ ನಾಲ್ವರು ಆಶ್ಚರ್ಯದಲ್ಲಿ ನಿಂತರು. ಯಾಕೆ ಹಾಗೆ ನೋಡ್ತಿದ್ದೀರಾ? ನನ್ನನ್ನು ಮರೆತು ಬಿಟ್ಟಿದ್ದೀರಾ ಎಂದನು. ಸಹನಾ, ಯಾರು ಮರೆತಿರುವುದು? ಬಾಯಿ ಮಾತಿನಲ್ಲಿ ಮಾತ್ರ ತಂಗಿಯರು ಎಂದು ಹೇಳಿ ನಮಗೂ ತಿಳಿಯದೆ ಮದುವೆ ಮಾಡಿಕೊಂಡಿರುವವರು ಯಾರು ಎಂದು ಕೇಳು ಎಂದು ಸಿಡುಕಿದಳು ಆರುಷಿ. ಆರುಷಿಯ ಮಾತು ಕೇಳಿದ ರೆಹಮಾನನಿಗೆ ನಾನು ಹೇಳದೆ ಮದುವೆಯಾಗಿರುವುದು ಇವರಿಗೆಲ್ಲ ಬೇಸರವಾಗಿದೆ ಎಂದು ತಿಳಿದು ಹೋಗಿತ್ತು. ಆದ್ರೆ ಅವರಿಬ್ಬರ ಸಂಭಾಷಣೆಯನ್ನು ಕೇಳುತ್ತಿದ್ದ ಜಾನಕಿಗೆ ಮಾತ್ರ ಇವರೆಲ್ಲ ಯಾರು? ಮಹಾನ್ ಯಾಕೆ ಇವರ ಬಳಿ ಇಷ್ಟೊಂದು ಆತ್ಮೀಯವಾಗಿ ಮಾತನಾಡುತ್ತಿದ್ದಾನೆ ಎಂದು ಕೈಕಟ್ಟಿ ಅವರನ್ನೇ ನೋಡುತ್ತಾ ನಿಂತಳು. ಆದ್ರೆ ಹಿಂದೆ ನಿಂತಿದ್ದ ಜಾನಕಿಯನ್ನು ಆ ನಾಲ್ವರು ಹುಡುಗಿಯರು ನೋಡಿರಲಿಲ್ಲ. ಮೋಟಿ, ತುಂಬಾ ಮಾತನಾಡುವುದನ್ನು ಕಲಿತಿದ್ದೀಯಾ ಎಂದು ಅವಳು ತಲೆ ನೀವುತ್ತಾ ಹೇಳಿದರೆ ತಲೆಯ ಮೇಲಿದ್ದ ಅವನ ಕೈಯನ್ನು ಸಿಡುಕಿನಿಂದ ಹಿಂದೆ ಸರಿಸಿದಳು. ಘಾನವಿ, ಸಹನ, ಸಾರಿ ಕಣ್ರು, ಎಲ್ಲ ತರಾತುರಿಯಲ್ಲಿ ನಡೆದು ಹೋಯಿತು, ನಿಮಗೆ ತಿಳಿಸಲು ಆಗ್ಲಿಲ್ಲ ಎಂದು ಮಗುವಿನ ರೀತಿ ಹೇಳಿದನು. ನಾವೇನು ನಿಮ್ಮ ಸ್ವಂತ ತಂಗಿಯರು ಅಲ್ವಲ್ಲ ಅಣ್ಣ, ನಮಗ್ಯಾಕೆ ಹೇಳ್ತೀರಾ? ನಾವೇನು ಬೇಜಾರು ಮಾಡಿಕೊಂಡಿಲ್ಲ ಬಿಡಿ ಎಂದಳು ಗಾನವಿ, ನೀವೆಲ್ಲ ಈ ರೀತಿ ಮಾತನಾಡಿದರೆ ನನಗೆ ಬಹಳವೇ ನೋವಾಗುತ್ತದೆ. ನಾನೆಂದಾದರೂ ನಿಮ್ಮನ್ನು ಬೇರೆ ರೀತಿ ನೋಡಿದ್ದೀನಾ ಎಂದು ಬೇಸರದಲ್ಲಿ ಗಾನವಿ. ಆರುಷಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಣ್ಣ, ನಿಮ್ಮ ಮದುವೆಯಾದ ದಿನ ಊರಿನವರೆಲ್ಲ ನೀವು ಮದುವೆ ಆಗಿದ್ದೀರಿ ಎಂದು ಹೇಳಿದಾಗ ನಮಗೂ ಹೇಳದೆ ಮದುವೆ ಆಗಿದ್ದಾರಲ್ಲ ಎನ್ನುವ ಬೇಸರ ಅಷ್ಟೇ ಅವರಿಗೆಲ್ಲ, ಇನ್ನೇನಿಲ್ಲ. ಈಗ ನೀವು ಪ್ರೀತಿಯಿಂದ ಬಂದು ಮಾತನಾಡಿಸಿದ್ರಲ್ಲ, ಬೇಸರ ಎಲ್ಲ ಹೋಯ್ತು ಎಂದಳು ಸಹನ. ಥ್ಯಾಂಕ್ ಯು ಸಹನ ಎಂದವನು. ಇವತ್ತು ನಿಮ್ಮ ಬೇಸರವನ್ನು ಓಡಿಸಲು ಒಬ್ಬರನ್ನು ನಿಮಗೆ ಪರಿಚಯ ಮಾಡಿಸುತ್ತೇನೆ ಎಂದರೆ. ಯಾರು ಅಣ್ಣ ಎಂದಳು ಆರುಷಿ. ಅವಳ ಮುಖದಲ್ಲಿ ಇಷ್ಟರವರೆಗೆ ಇದ್ದ ಬೇಸರ ಮಾಯವಾಗಿತ್ತು. ಹಿಂದೆ ತಿರುಗಿ ಜಾನಕಿ ಬಾಯಿಲ್ಲಿ ಎಂದನು. ಅವರನ್ನೆಲ್ಲ ನೋಡುತ್ತಾ ನಿಂತಿದ್ದವಳು ರೆಹಮಾನ್ ಕರೆಯುತ್ತಿದ್ದ ಹಾಗೆ ಅವರೆಲ್ಲ ಯಾರು ಎನ್ನುವ ಯೋಚನೆಯಲ್ಲಿಯೇ ಮುಂದೆ ಬಂದು ನಿಂತಳು. ನಾಲ್ವರಿಗೂ ಜಾನಕಿಯನ್ನು ನೋಡಿ ಖುಷಿಯಾಗಿತ್ತು. ಜಾನಕಿ, ಇವರೆಲ್ಲ ನನ್ನ ತಂಗಿಯರು ಎಂದ ತಕ್ಷಣ ಆಶ್ಚರ್ಯ ಪಡುವ ಸರದಿ ಜಾನಕಿಯದ್ದು. ಜಾನಕಿಯ ಮುಖಭಾವವನ್ನು ಗಮನಿಸಿದವರು, ಇವಳು ಸಹನ, ಇವರಿಬ್ಬರು ಗಾನವಿ ಮತ್ತು ಇವಳು ಮುದ್ದಿನ ಮೋಟಿ ಎಂದ ತಕ್ಷಣ ಅಣ್ಣ ಎಂದು ಹುಸಿ ಮುನಿಸು ತೋರಿದಳು ಆರುಷಿ. ಹೋ ಸಾರಿ, ಇವಳು ಆರುಷಿ ಎಂದು ಪರಿಚಯ ಮಾಡಿಕೊಟ್ಟಿದ್ದನು. ರೆಹಮಾನ್ ಎಲ್ಲರನ್ನು ಪರಿಚಯ ಮಾಡಿಕೊಟ್ಟರೆ ಅವರೆಲ್ಲರಿಗೂ ಒಂದು ಮುಗುಳು ನಗೆಯಷ್ಟೇ ಅವಳದು.
ಆ 4 ಹುಡುಗಿಯರಿಗೂ ಅಲ್ಲಿ ಜಾನಕಿಯನ್ನು ನೋಡಿ ಇಷ್ಟರವರೆಗೆ ಇದ್ದ ಅವನ ಮೇಲಿನ ಬೇಸರ ಮಾಯವಾಗಿತ್ತು. ಎಲ್ಲರ ಕಣ್ಣು ಮತ್ತು ಮುಖಗಳು ಅರಳಿದವು. ಅಣ್ಣ, ಅತ್ತಿಗೆ ತುಂಬಾ ಸುಂದರವಾಗಿದ್ದಾರೆ ಎಂದು ಗಾನವಿ ರೆಹಮಾನನ ಕಿವಿಯಲ್ಲಿ ಹೇಳಿದಳು. ಅವಳ ಮಾತಿಗೆ ಜಾನಕಿಯನ್ನು ನೋಡಿಕೊಂಡು ಮುಗುಳು ನಕ್ಕಿದ. 4 ರೆಪ್ಪೆ ಬಡಿಯದೆ ಜಾನಕಿಯನ್ನೇ ನೋಡುತ್ತಿರುವುದನ್ನು ನೋಡಿದವನು, ನನ್ನ ಹೆಂಡತಿಯನ್ನು ಹಾಗೆ ನೋಡಬೇಡಿ, ಅವಳಿಗೆ ದೃಷ್ಟಿ ಆಗುತ್ತದೆ ಎಂದು ಮತ್ತೊಮ್ಮೆ ನಗುವರಳಿತವನ ಮುಖದಲ್ಲಿ. ಇಬ್ಬರ ಮಧ್ಯ ಏನೇ ಭಿನ್ನಾಭಿಪ್ರಾಯ ಮನಸ್ತಾಪ ಇರಬಹುದು, ಆದರೆ ಅದನ್ನು ಬೇರೆಯವರ ಎದುರಿಗೆ ತೋರಿಸಲಾರ. ಅವನ ಮಾತಿಗೆ ಮುಖದಲ್ಲಿ ಹುಸಿ ಕೋಪ ಆವರಿಸಿದರೂ ಕೂಡ ಅವಳ ಮನದಲ್ಲಿ ನನ್ನ ಹೆಂಡತಿ ಎಂಬ ಪದ ಕೇಳಿಯೇ ಏನೋ ಒಂದು ತೆರನಾದ ಭಾವ ಆವರಿಸಿತು. ಅಣ್ಣ, ಅತ್ತಿಗೆ ಯಾಕೆ ಮಾತನಾಡುತ್ತಿಲ್ಲ? ಜಾನಕಿಯ ಮೌನವನ್ನು ನೋಡಿ ಕೇಳಿಯೇ ಬಿಟ್ಟಳು ಸಹನ. ಇವತ್ತು ಮೌನವ್ರತ ಇರ್ಬೇಕು ಅಲ್ವಾ ಜಾನಕಿ ಎಂದು ಜಾನಕಿಯನ್ನು ನೋಡಿ ಹೇಳಿದರೆ ಅವನನ್ನೇ ಕೋಪದಲ್ಲಿ ನೋಡಿದವಳು, ನೀವಿಬ್ಬರು ಟ್ವಿನ್ಸಾ? ಗಾನವಿ ಮತ್ತು ಭಾನವಿಯನ್ನು ನೋಡಿ ಕೇಳಿದಳು. ಇಬ್ಬರು ಹೌದು ಎಂದು ತಲೆಯಾಡಿಸಿದರು. ನಿಮ್ಮಿಬ್ಬರನ್ನು ನಾನು ಮೊದಲೇ ನೋಡಿದ್ದೀನಿ. ಬಾಲ್ಕನಿಯಲ್ಲಿ ನಿಂತರೆ ನಿಮ್ಮ ಮನೆಯೇ ಮೊದಲು ಕಾಣುವುದು. ಅಲ್ಲಿ ನೀವು ಓಡಾಡುವುದು, ಕೆಲಸ ಮಾಡುವುದು ಎಲ್ಲವನ್ನೂ ನೋಡಿದ್ದೇನೆ ಎಂದಳು. ಅವಳ ಮಾತಿಗೆ ಭಾನವಿ ಮತ್ತು ಗಾನವಿ ಆಶ್ಚರ್ಯವಾದವರು. ಹಾಗಾದ್ರೆ ಅತ್ತಿಗೆ, ನೀವು ನಮ್ಮನ್ನು ಪ್ರತಿದಿನ ನೋಡುತ್ತಿದ್ರಾ ಎಂದು ಕೇಳಿದಳು ಭಾನವಿ. ಅವಳ ಮಾತಿಗೆ ಹೌದು ಎಂದು ತಲೆಯಾಡಿಸಿದಳು ಜಾನಕಿ. ಪರವಾಗಿಲ್ಲ, ನಾನು ಏನೆಂದೋ ತಿಳಿದಿದ್ದೆ ಇವಳನ್ನು, ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದಾಳೆ ಎಂದು ಮನದಲ್ಲಿ ಹೇಳಿಕೊಂಡನು ರೆಹಮಾನ್. ಸರಿ ಬನ್ನಿ, ನಿಮ್ಮನ್ನು ಸ್ಕೂಲ್ ಬಳಿ ಬಿಟ್ಟು ನಾವು ಹೋಗುತ್ತೇವೆ ಎಂದು ರೆಹಮಾನ್ ಹೇಳಿದರೆ, ಪರವಾಗಿಲ್ಲ ಅಣ್ಣ, ನಿಮಗೆ ಏಕೆ ತೊಂದ್ರೆ, ನೀವು ಹೊರಡಿ, ನಾವು ನಡೆದೇ ಹೋಗುತ್ತೇವೆ ಎಂದಳು ಆರುಷಿ. ನೀವು ನಮ್ಮ ಜೊತೆ ಬಂದರೆ ತೊಂದರೆ ಏನಿಲ್ಲ, ಇನ್ನೂ ಖುಷಿಯಾಗುತ್ತದೆ ಎಂದಳು ಜಾನಕಿ. ಅವಳ ಮಾತಿಗೆ ಇನ್ಯಾರಿಗೂ ಬೇಡ ಎನ್ನಲು ಮನಸ್ಸಾಗದೆ ಎಲ್ಲರೂ ಕಾರಿನಲ್ಲಿ ಕುಳಿತರು. ಅವರನ್ನು ಶಾಲೆಯ ಬಳಿ ಬಿಟ್ಟು ರೆಹಮಾನ್ ಜಾನಕಿಯನ್ನು ಒಂದು ಗಣಪತಿ ದೇವಸ್ಥಾನದ ಬಳಿಗೆ ಕರೆದುಕೊಂಡು ಬಂದಿದ್ದನು. ಕಾರಿನಿಂದ ಇಳಿದರೆ ರೆಹಮಾನನಿಗೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಅವನು ದೇವಸ್ಥಾನಕ್ಕೆ ಬರುವುದು ಗೆಳೆಯರಿಂದ ತಿಳಿದವಳು ಇಷ್ಟು ದಿನದ ಮನಸ್ತಾಪವನ್ನು ಅಲ್ಲಿಯೇ ಮರೆತು ಅವನನ್ನು ಮಾತನಾಡಿಸಬೇಕೆಂದು ದೇವಸ್ಥಾನಕ್ಕೆ ಬಂದಿದ್ದಳು ನಯನ. ಕಾರಿನಿಂದ ಇಳಿದವನಿಗೆ ದೇವಸ್ಥಾನದ ಮೆಟ್ಟಿಲ ಬಳಿ ಕೈಕಟ್ಟಿ ತನ್ನ ಕಡೆಗೆ ನೋಡುತ್ತಿದ್ದ ನಯನ ಕಂಡಿದ್ದಳು. ಅವಳನ್ನು ನೋಡಿದ ಸಂತೋಷಕ್ಕೆ ಪಕ್ಕದಲ್ಲಿ ನಿಂತಿದ್ದ ಹೆಂಡತಿಯನ್ನು ಸಹ ಮರೆತವನಂತೆ ಒಡನೆಯೇ ಓಡಿ ಹೋಗಿ ಅವಳನ್ನು ತಬ್ಬಿದನು. ಜಾನಕಿ ಮಾತ್ರ ಅವರಿಬ್ಬರ ಬಳಿಗೆ ಬರದೆ ಅನತಿ ದೂರದಲ್ಲಿಯೇ ನಿಂತು ಅವರನ್ನೇ ನೋಡುತ್ತಿದ್ದಳು. ಸಾರಿ ನಯನ, ಇನ್ನೊಮ್ಮೆ ನನ್ನಿಂದ ತಪ್ಪಾಗದಿರುವ ಹಾಗೆ ನೋಡಿಕೊಳ್ಳುತ್ತೇನೆ. ಆದ್ರೆ ನೀನು ಮಾತ್ರ ನನ್ನ ಜೊತೆ ಮಾತು ಬಿಡಬೇಡ, ನನ್ನಿಂದ ಸಹಿಸಲು ಸಾಧ್ಯವಾಗುವುದಿಲ್ಲ ಎಂದು ಅವಳನ್ನು ತಬ್ಬಿಯೇ ನುಡಿದನು. ಅವಳಿಗೂ ಕೂಡ ರೆಹಮಾನನನ್ನು ಇಷ್ಟು ದಿನ ಮಾತನಾಡಿಸದೆ ಇರುವುದು ಅವಳ ಮನಸ್ಸಿಗೆ ನೋವಾಗಿತ್ತು. ಇಲ್ಲ ಕಣೋ, ನೀನ್ ಯಾಕೆ ಸಾರಿ ಕೇಳ್ತೀಯ? ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನಿಂದ ದೂರ ಉಳಿದವಳು ನಾನೇ ಸಾರಿ ಕೇಳ್ಬೇಕು ಎಂದಳು. ಪರವಾಗಿಲ್ಲ, ನೀನು ಈಗ್ಲಾದ್ರೂ ನನ್ನನ್ನು ಮಾತನಾಡಿಸಲು ಬಂದೇ ಅಲ್ಲ, ಅಷ್ಟೇ ಸಾಕು ನನಗೆ ಎಂದನು. ಎಷ್ಟೇ ಕರೆ ಮಾಡಿದರೂ ಅವಳು ಕರೆ ಸ್ವೀಕರಿಸದಿರುವುದನ್ನು ನೋಡಿ ಕರೆ ಮಾಡುವುದನ್ನೇ ಬಿಟ್ಟಿದ್ದನು. ಇಂದಲ್ಲ ನಾಳೆ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದುಕೊಂಡವನಿಗೆ ಆ ದಿನ ಹಿಂದೆ ಆಗುವುದು ಹೇಳಲಾಗದ ಸಂತೋಷವಾಗಿತ್ತು. ಅವಳ ಸ್ನೇಹ ಮಾಡಿದಾಗಿನಿಂದ ಜೀವನದ ಒಂದು ಭಾಗವೇ ಆಗಿದ್ದವಳು ಈಗ ಮಾತು ಬಿಟ್ಟಿದ್ದರಿಂದ ಯಾರಿಗೂ ಹೇಳದೆ ಒಳಗೊಳಗೆ ಬಹಳವೇ ನೋವು ತಿನ್ನುತ್ತಿದ್ದನು. ಈಗ ಅವಳನ್ನು ಅಲ್ಲಿ ಕಂಡು ಜಗದ ಪರಿವೇ ಇಲ್ಲದೆ ಅವನ ಪ್ರಪಂಚದಲ್ಲಿ ನಯನ ಒಬ್ಬಳನ್ನೇ ಕಾಣುತ್ತಿದ್ದನು. ಸ್ವಲ್ಪ ಅಂತರದಲ್ಲಿಯೇ ಇಬ್ಬರನ್ನು ನೋಡುತ್ತಿದ್ದವಳಿಗೆ ಅವರಿಬ್ಬರ ಸ್ನೇಹದ ಆಳವನ್ನು ಚೆನ್ನಾಗಿ ಅರಿತವಳು ಆ ಕ್ಷಣಕ್ಕೆ ತನ್ನ ಗೆಳೆಯ ಅರ್ಜುನನ ನೆನಪು ಮಾಡಿಕೊಂಡಿದ್ದಳು. ಅವಳು ಮದುವೆಯಾಗಿ ಬಂದಾಗಿನಿಂದ ಅರ್ಜುನನನ್ನು ನೇರವಾಗಿ ಭೇಟಿ ಮಾಡಿರಲಿಲ್ಲ. ಇಂದು ರೆಹಮಾನ್ ಮತ್ತು ನಯನ ಇಬ್ಬರ ಸ್ನೇಹವನ್ನು ನೋಡಿದವಳಿಗೆ ಅರ್ಜುನನ ಸ್ನೇಹ ನೆನಪಾಗಿ ಕಣ್ಣುಗಳು ಕೂಡ ತುಂಬಿದವು. ರೆಹಮಾನ್ ತನ್ನನ್ನು ತಬ್ಬಿ ಹಿಡಿದಿರುವುದನ್ನು ಜಾನಕಿ ನೋಡುತ್ತಿರುವುದನ್ನು ನೋಡಿದವಳು ಎಚ್ಚೆತ್ತು, ರೆಹಮಾನ್, ನೋಡಲಿ, ನಿನ್ನ ಹೆಂಡತಿ ನಮ್ಮ ಕಡೆಗೆ ನೋಡುತ್ತಿದ್ದಾಳೆ. ನೀನು ಮೊದಲಿನಂತೆ ನನ್ನ ಜೊತೆ ಇರಲು ಈಗ ಒಬ್ಬಂಟಿಯಲ್ಲ, ನಿನಗೂ ಕೂಡ ಮದುವೆಯಾಗಿದೆ ಎಂದು ಎಚ್ಚರಿಸಿದಳು. ಅವಳಿಂದ ಹಿಂದೆ ಸರಿದವನಿಗೆ ಮರೆತಿದ್ದ ಹೆಂಡತಿ ಈಗ ನೆನಪಾಗಿದ್ದಳು. ಜಾನಕಿಯೆಡೆಗೆ ನೋಡಿದರೆ ಇವರ ಕಡೆಗೆ ನೋಟ ನೆಟ್ಟಿದ್ದವಳು ರೆಹಮಾನ್ ನೋಡುತ್ತಿದ್ದ ಹಾಗೆ ನೋಟ ಬೇರೆಡೆಗೆ ಹರಿಸಿದಳು. ಪರವಾಗಿಲ್ಲ ನಯನ, ಅವಳು ಏನು ತಿಳಿದುಕೊಳ್ಳುವುದಿಲ್ಲ. ನನಗೆ ಮದುವೆಯಾದರೂ ಸಹ ನೀನು ನನ್ನ ಗೆಳತಿ ಎನ್ನುವುದು ಎಂದಿಗೂ ಸುಳ್ಳಾಗುವುದಿಲ್ಲ ಎಂದವನು ಜಾನಕಿಯೆಡೆಗೆ ತಿರುಗಿ, ಜಾನಕಿ, ಅಲ್ಲಿಯೇ ಏಕೆ ನಿಂತಿದೀಯಾ, ಬಾ ಎಂದನು. ಅವಳು ಮುಂದೆ ಬಂದ ತಕ್ಷಣ, ಅದು ತುಂಬಾ ದಿನಗಳ ನಂತರ ನಯನಾಳನ್ನು ನೋಡಿದ ಖುಷಿಯಲ್ಲಿ ಹಾಗೆ ಬಂದು ಬಿಟ್ಟೆ, ಸಾರಿ ಎಂದು ಅಂಜಿಕೆಯಲ್ಲಿಯೇ ಹೇಳಿದನು.
ಎಲ್ಲಿ ನಮ್ಮಿಬ್ಬರನ್ನು ತಪ್ಪು ತಿಳಿದುಕೊಳ್ಳುತ್ತಾಳೋ ಎನ್ನುವ ಅಂಜಿಕೆಗೆ ಒಳಗೊಳಗೆ ಅವನಿಗೆ ಕಾಡುತ್ತಲಿತ್ತು. ಅದನ್ನು ಅರಿತ ಜಾನಕಿ, ಪರವಾಗಿಲ್ಲ, ಸ್ನೇಹಿತರನ್ನು ತಪ್ಪು ತಿಳಿದುಕೊಳ್ಳುವ ಕೆಟ್ಟ ಮನಸ್ಥಿತಿ ನನಗೆ ಇಲ್ಲ. ತುಂಬಾ ದಿನಗಳ ನಂತರ ಭೇಟಿಯಾಗಿದ್ದೀರಾ, ನೀವಿಬ್ಬರು ಮಾತನಾಡಿ, ನಾನು ಪೂಜೆ ಮುಗಿಸಿ ಬರುತ್ತೇನೆ ಎಂದು ಬೇರೆ ಮಾತಿಗೆ ಅವಕಾಶ ಕೊಡದೆ ಸರಸರನೆ ದೇವಸ್ಥಾನದ ಒಳಗೆ ಹೋಗಿಬಿಟ್ಟಳು ಜಾನಕಿ. ಇಬ್ಬರು ಅವಳು ಹೋದತ್ತಲೇ ನೋಡುತ್ತಾ ನಿಂತರು. ಅವಳ್ಯಾಕೆ ಹೀಗೆ ಹೋಗುತ್ತಿದ್ದಾಳೆ? ನಾವು ದೇವಸ್ಥಾನದ ಒಳಗೆ ಬರುವುದಿಲ್ಲ ಎಂದು ಹೇಳಿದ್ವಾ ಎಂದನು. ನಿನ್ನ ಹೆಂಡತಿಗೆ ನಮ್ಮನ್ನು ನೋಡಿ ಜಲಸಿ ಶುರುವಾಗಿದೆ, ಅದಕ್ಕೆ ಹಾಗೆ ಹೋಗಿರ್ಬೇಕು ಎಂದು ತುಟಿಯರಳಿಸಿದ್ದಳು. ಹಾಗೆಲ್ಲ ಏನೂ ಇಲ್ಲ ನಯನ, ಜಾನಕಿ ಅಂತವಳಲ್ಲ ಎಂದು ಹೆಂಡತಿಯ ಪರ ವಹಿಸಿ ಮಾತನಾಡಿದನು. ನಾನು ತಮಾಷೆ ಮಾಡಿದೆ ರೆಹಮಾನ್, ಅವಳಿಗೆ ಅವಳ ಸ್ನೇಹಿತ ನೆನಪಾಗಿರಬೇಕು ಎಂದು ಅವಳ ಮನವನ್ನು ಅರಿತವಂತೆ ಹೇಳಿದಳು. ಛೆ, ಎಂತ ಕೆಲಸ ಆಯ್ತು ನಯನ, ಅರ್ಜುನನಿಗೆ ಕರೆ ಮಾಡಿದ್ದರೆ ಅವನು ಕೂಡ ಇಲ್ಲಿಗೆ ಬರುತ್ತಿದ್ದನು ಎಂದನು. ಇವಾಗಲೂ ಕಾಲ ಮಿಂಚಿಲ್ಲ ರೆಹಮಾನ್, ಈಗಲೇ ಕರೆ ಮಾಡು, ಬರ್ತಾನೆ ಎಂದಳು. ಮುಂದುವರಿಯುವುದು. ಧನ್ಯವಾದಗಳು.